ಸಿದ್ದರಾಮಯ್ಯ ಅವರಿಗೆ ಈಗ ಎದುರಾಗಿರುವಂಥ ಸಂಕಷ್ಟಕ್ಕೆ ಮರಿಗೌಡ ಕಾರಣ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಮೊನ್ನೆ ಪ್ರೊಟೆಸ್ಟ್ ಮಾಡಿದರು. ಈಗ ಮರಿಗೌಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಿಎಂ ಅವರಿಗೆ ದ್ರೋಹ ಮಾಡೋ ಕೆಲಸವನ್ನು ನಾನು ಮಾಡಿಲ್ಲ. ಸಿದ್ದರಾಮಯ್ಯ ನನ್ನ ಮನೆ ದೇವರಿದ್ದಂಗೆ, ನನ್ನ ತಪ್ಪು ಏನೂ ಇಲ್ಲ ಇದರಲ್ಲಿ. ಸಿಎಂ 40 ವರ್ಷದಿಂದಲೂ ಕೂಡ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣಿ ಅಂತ ಮೂಡ ಅಧ್ಯಕ್ಷ ಮರಿಗೌಡ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಹ್ವಾನದ ಮೇರೆಗೆ ನಾನು ಹೋಗಿದ್ದೆ. ಈ ವೇಳೆ ನನ್ನ ಕಾರನ್ನು ಅಡ್ಡಗಟ್ಟಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಸುದ್ದಿಗೋಷ್ಠಿ ನಡೆಸಿ ಮರಿಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ ನಿನ್ನೆ ನಡೆದ ಘಟನೆಯಲ್ಲದೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದ ಬಂಧುಗಳೇನಿದ್ದಾರೆ, ಮುಖಂಡರೇನಿದ್ದಾರೆ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮರಿಗೌಡ ಬಂದ ಮೇಲೆ ಸಿದ್ದರಾಮಯ್ಯವ್ರಿಗೆ ಈಚು ಬಂದ್ಬಿಡ್ತು, ಕೇಸ್ ಈಚು ಬಂತು ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಏನಿದೆ, ದಯಮಾಡಿ ಈ ರಾಜ್ಯದ ಜನರಿಗೆ ಮತ್ತು ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ದ್ರೋಹದ ಕೆಲಸ ನಾನು ಮಾಡೋಣಲ್ಲ. ಮುಖ್ಯಮಂತ್ರಿಗಳು 40 ವರ್ಷ ರಾಜಕಾರಣ, ನಾನು ಅವರಿಬ್ಬರು ಕೂಡ ಜೊತೆಲೇ ಇದ್ದೀನಿ. ಅವರಿಗೆ ದ್ರೋಹ ಬಗೆತಕ್ಕಂಥ ಕೆಲಸ ಮಾಡಿದ್ರೆ, ಅವ್ರ ಸಂಸಾರಕ್ಕೆ ದ್ರೋಹ ಬಗೆತ ಕೆಲಸ ಮಾಡಿದ್ರೆ, ಇವತ್ತು ಕೂಡ ನನ್ನ ಮನೆ ದೇವರು ಸಿದ್ದರಾಮಯ್ಯರವ್ರದ್ದು ಬೇರೆ ಇಲ್ಲ ಅನ್ನೋ ಮಾತು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅವರಿಗೆ ನಾನು ದ್ರೋಹ ಮಾಡಿಲ್ಲ. ಮತ್ತು ಇನ್ನೊಂದು ನಾನು ಮುಂದುವರೆದು ನಾವೆಲ್ಲರೂ ಕೂಡ 40 ವರ್ಷಗಳ ಕಾಲ ಸನ್ಮಾನ ಸಿದ್ದರಾಮಯ್ಯವ್ರ ಜೊತೆ ನಾನು ಜೊತೆಲಿದ್ದೀನಿ. ಕಷ್ಟ ಸುಖ ಎಲ್ಲಕ್ಕೂ ಅನುಭವಿಸಿದ್ದೀನಿ. ಅನೇಕ ಅಹಿಂದ ಸಂಘಟನೆ ಇರ್ಬೋದು, ಉಪಚುನಾವಣೆ ಅಂತ ಇರ್ಬೋದು, ಎಲ್ಲನೂ ಕೂಡ ನನಗೆ ಕೇಸು ವಗೈರೆ ಹಾಕಿದ್ರು ಕೂಡ ನಾನು ಸಹಿಸ್ಕೊಂಡು ನನ್ನನ್ನು ಕೂಡ ಬೆಳೆಸಿದ್ದಾರೆ. ಅವರಿಗೆ ಅವರ ಸಂಸಾರಕ್ಕೆ ನಾನು ದ್ರೋಹ ಬಗೆತಕ್ಕಂಥ ಕೆಲಸ ನಾನು ಮಾಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ, ಲೆಟ್ರ್ ಬರೆದು ನಾನು ಕಮಿಷನರಿಗೆ, ಮೂಡ ಆಯುಕ್ತರಿಗೆ ಬರೆದಿರೋದು. ನಾನು ಸರ್ಕಾರಕ್ಕಾಗಲಿ ಮೂಡ ಆಯುಕ್ತಕ್ಕೆ ಮತ್ತು ಕಾರ್ಯದರ್ಶಿ ಇಲ್ಲಿ ನಮ್ಮ ಸಂಬಂಧಪಟ್ಟವ್ರಿಗೆ ಯಾವುದೇ ಕಾರಣದ ಇವನ್ನ ಲೀಡ್ ಮಾಡಬೇಡಿ, ಇದು ನಿಮ್ಮ ಸಂಬಂಧ, ಇದು ನಮ್ಮ ಅತ್ಯಂತ ಗಂಭೀರ ವಿಚಾರ ಅಂತ ಹೇಳಿದ್ದೀನಿ ಹೊರತು ನಾನು ಯಾವುದೇ ಕಾರಣದಿಂದ ಅದು ಸರ್ಕಾರಕ್ಕೆ ಬರೆದು ಮುಖ್ಯಮಂತ್ರಿಗಳಿಗೂ ಕೇಸು ಅಂತ ತೀರ್ಮಾನಕ್ಕೆ ಇವತ್ತೇನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು. ದಯಮಾಡಿ ರಾಜ್ಯದ ಜನರಿಗೆ ನನ್ನ ಮುಖಂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.